ಒಂದು ಫೋನ್ ತಗೊಳಕ್ಕೆ ಅದು ಎಷ್ಟು ಹೊತ್ತ ಮರೆಯ, ನೀನಂತ ಮಾಡಲ್ಲಲ್ಲ. ಫೋನ್ ಮಾಡಿದಾಗಲೂ ತಗೊಂಡು ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಹಾಂ ಹ್ಞೂ ಹಾಂ ಹ್ಞೂ ಅಂತಲೇ ಇರ್ತೀಯಪ್ಪ. ಅದು ಏನು 24 ಗಂಟೆ ಯಾವ ಉದ್ಯೋಗ ಮಾಡ್ತಿರ್ತೀಯ ನಂಗೆ ಗೊತ್ತಿಲ್ಲ. ಬಾಕಿದ ಹೊತ್ತಲ್ಲಿ ಮಾಡಿದ್ರೆ ಆಫೀಸಲ್ಲಿದ್ದೀನಿ ಅದು ಇದು ಅಂತ, ಕತ್ಲೇಶ್ವರಿಗೆ ಮಾಡಿದ್ರೆ ಸುಸ್ತಾಗಿದೆ, ನಂಗೆ ಮಲ್ಕೊಂಡ್ರೆ ಸಾಕಾಗಿದೆ ಅಂತ. ಈಗ ಹತ್ತರ ಮುಂಚೆ ಮಾಡಿದ್ರೆ ಹೆಂಗೆ ಇದು ಮಾಡ್ತೀಯಪ್ಪ? ಅದು ಎಂತ ಮಾಡ್ತಿರ್ತೀಯ ನೋಡೋಣ ಹಂಗಾರೆ. ಈಗ ಹೇಳಮ್ಮ, ಫೋನ್ ಮಾಡಿದ್ದೆ ಅಂತಕ್ಕೆ ಹೇಳ. ಎಂತಕ್ಕೆ ಅಂತ ನಿಂಗೆ ಗೊತ್ತಿಲ್ಲನಾ? ಫೋನ್ ಮಾಡಿದ್ದೆ ಅಂತಕ್ಕಂತ ನಿಂಗೆ ಗೊತ್ತಿಲ್ಲ? ಬರ್ತೀನಿ ಅಂತ ಹೇಳ್ತೆ ಎಷ್ಟು ದಿವಸ ಆತ? ಶುಕ್ರವಾರ ಬರ್ತೀನಿ, ಶನಿವಾರ ಬರ್ತೀನಿ, ಸೋಮವಾರ ಬರ್ತೀನಿ, ಮಂಗಳವಾರ ಬರ್ತೀನಿ, ಹಿಂಗೆಯ ಒಂದು ಇಂದು ಅಂತ ಹೇಳ್ತಾನೆ ತಿಂಗಳು 2 ಆತ ಬಂತಲ್ಲ. ಬಂದ ನೀನು ಮನೆ ಕಡೆ ಏನು ಮಾಡ್ಬೇಕಂತ ಮಾಡ್ಕೊಂಡಿಯ? ಕೆಲಸ ಹಾಗೆ ಇರ್ತದಮ್ಮ ಇಲ್ಲಿ. ನಿಂಗೆ ಯಾಕೆ ಅರ್ಥ ಆಗಲ್ಲ ಹೇಳು? ಪುರ್ಸೊತ್ತಿದ್ದಿದ್ರೆ ನಾ ಬತ್ತಿರ್ಲ. ಎಂಥ ಪ್ರಪಂಚಕ್ಕಿಲ್ದಿದ್ದು ಕೆಲಸ ಮಾಡೋದ? ಏನು ನಿಮ್ಮೊಬ್ಬನೇ ಸಯ್ಯ? ಮನೆ ಮಠ ಹೆಂಡತಿ ಮಕ್ಕಳು ಯಾವುದು ಬೇಡ್ದೆ ಅದು ಯಾವ ನಮ್ಮನೆ ಕೆಲಸ ಮಾರ? ಅದು ಎಂತಕ್ಕದ ಆ ಕೆಲಸ ಎಂತಕ್ಕದ? ಈಗ ಏನಮ್ಮ ನಿನ್ನ ಪ್ರಾಬ್ಲಮ್ ಏನು ಹೇಳು? ಏನು ಹೇಳ್ಬೇಕಂತಿದ್ದೀಯ ನೇರ ಹೇಳಿಬಿಡು. ನೇರಲ್ಲದೆ ವಾರ ಹೇಳ್ತಿದ್ದೀನಣ್ಣ. ಮತ್ತು ನಾನೇನಾರೀಗ ಬಂದುಬಿಡು, ಬಂದು ಕರ್ಕೊಂಡೋಗ. ಪಲ್ಲವಿ ಗಂಟೆಗೆ ಇದಾಗಿದೆ, ಮೊನ್ನೆ ಹುಷಾರಿಲ್ಲ ಆಗಿತ್ತು, ಅಷ್ಟೆಲ್ಲ ಇದಾಗಿದೆ, ಒಂದು ಫೋನ್ ಮಾಡ ಅಂತ ಹೇಳಿದ್ರೆ ಇಲ್ಲ ಫೋನ್ ಮಾಡಲ್ಲ, ನಾನೇ ಖುದ್ದಂ ಬರ್ತೀನಿ ಅಂದೆ. ಬರಲೂ ಇಲ್ಲ. ಫೋನ್ ಮಾಡಿಯೇ ಬಿಟ್ಟಿಯೇ ನಂಗೆ ಗೊತ್ತಿಲ್ಲ ಬಿಡು, ನಾ ಕೇಳೋಕ್ಕೂ ಹೋಗಲ್ಲ. ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಸೌಜನ್ಯನ ಕರ್ಕೊಂಡೋಗ. ಎಷ್ಟು ದಿವಸ ಆತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ? ಅಲ್ಲ ಅಮ್ಮ, ನಿನ್ನ ಸಮಸ್ಯೆ ಏನಂತಾನೆ ನಂಗೆ ಅರ್ಥ ಆಗಲ್ಲ. ಅವಳಿಗೆ ಪ್ರಾಬ್ಲಮ್ ಇಲ್ಲ, ನಿಂಗೇನು ನೋಡೋಣ. ಇರ್ತೀನಿ ಅಂತ ಹೇಳ್ತಾಳೆ ಅವಳು ಇರಲಿ ಬಿಡ. ನೋಡೋ, ಇವೆಲ್ಲ ಬುದ್ಧಿವಂತಿಕೆ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ, ಗೊತ್ತಾತಾ? ನಾನು ನಿನ್ನ ಹೆತ್ತಿದ್ದು, ನೀ ನನ್ನ ಹೆತ್ತಿದ್ದಲ್ಲ. ಹೇಳ್ತಾನೆ ಏನೋ ಅದನ್ನು ತಲೆ ಸೋರೆ ಹಂಗಲ್ಲ ಹಿಂಗೆ ಅಂತ ಹೇಳಿ ಒಪ್ಪಿಸ್ದಂಗೆ ನನ್ನ ಒಪ್ಸಕ್ಕಾಗ್ತದಂತ ಮಾಡ್ದಾನ? ಇರ್ತದೆ ಅದು 1000 ಹೇಳ್ತದೆ ಇರ್ತೀನಿ ಅಂತದೆ. ಹಂಗಂತೇಳಿ ಹಂಗೆ ಎಲ್ಲಿರ್ತೀನಿ ಅಂತಾರೆ ಅಲ್ಲಿ ಬಿಡೋಕ್ಕಾಗಲ್ಲ. ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಸುಮ್ಮನೆ ಬಂದು ಕರ್ಕೊಂಡು ಹೋಗ್ಬಿಡು. ಏನು ಮಾಡ್ಬೇಕಂತ ಮಾಡ್ಕೊಂಡಿಯ? ಅಮ್ಮ ನೀನು ಅಂದ್ಕೊಂಡಂಗೆ ಏನೂ ಇಲ್ಲ ಮಾರತಿ. ಕರ್ಕೊಂಡು ಹೋಗ್ತೀನಿ, ಸದ್ಯಕ್ಕೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಅದೇ, ಹಂಗಾಗಿ ಬರಲ್ಲ ಅಷ್ಟೇಯ. ಏನೇನೋ ಅಂದ್ಕೋತಿ ಮಾರತಿ. ನಾ ಎಂತ ಅಂದ್ಕೊಂಡ್ಲಿಲ್ಲಪ್ಪ. ಏನೇನೋ ಅಂದ್ಕೊಳಕ್ಕೆ ಅಂತ ಅದೇ. ನೀ ಯಾಕೆ ಹಂಗ್ಯಾನ ಮಾಡ್ತೀಯ? ಬಿಡು, ಇವೆಲ್ಲ ಮಾತು ಬೇಡ. ನಾಳೆಗೆ ತಪ್ಪರು ನಾಡ್ದಿಗೆ ಬಂದಿಲ್ಲಿ ಇರ್ಬೇಕು ನೀನು. ಇಲ್ಲ ಅನ್ನೋದಿತ್ತು ನಾನು ಸಜ್ಜನನ ಹತ್ರ ಅಡ್ರೆಸ್ ಇಸ್ಕೊಂಡು ನಾನೇ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಏನು ಮಾಡಬೇಕು ತೀರ್ಮಾನ ಮಾಡು, ಹೇಳಿಬಿಟ್ಟೇನೆ. ಹೆಚ್ಚಂದ್ರೆ ಇನ್ನೊಂದು ವಾರದೊಳಗೆ ಬಂದು ಕರ್ಕೊಂಡು ಹೋಗ್ಬೇಕು. ಇದಕ್ಕೇನು ಮಂಡಿ ಕೆಟ್ಟೆ ಹೋಗ್ತಾನೆ ಅಂತೀನಿ. ಎಲ್ಲ ಬಿಟ್ಟು ಈಗ ಅವನಿಗೆ ಫೋನ್ ಮಾಡ್ಕೊಂಡು ಹಿಂಗೆ ಹೇಳೋಕ್ಕೆ ಶುರು ಮಾಡೋದಲ್ಲ. ಎಂತಕ್ಕಾಗೀಗ ಎಲ್ಲಿ ಅವನೇ ಬಿಟ್ಟನಪ್ಪ, ಇದಕ್ಕೇನ ಯಾಕೆ ಹಿಂಗೆ ಮಾಡ್ತದೇನು? ಹೌದಾಗಿದ್ದು ಒಂದೂ ಮಾಡಲ್ಲ. ಅಮ್ಮ ಇರಿರು, ಫೋನ್ ಇಡಬೇಡ, ನಾನು ಹೇಳ್ತೀನಿ. ಸ್ವಲ್ಪ ನನ್ನ ಮಾತು ಒಂಚೂರು ಕೇಳಿಸ್ಕ. ಹೇಳು, ಪಕ್ಕನ ಹೇಳು, ನಂಗೆ ಪುರ್ಸೊತ್ತಿಲ್ಲ, ಅಲ್ಲಿ ಕೆಲಸದೆ. ಎಂತ ಗೊತ್ತಮ್ಮ, ಈ ಸತಿ ಅಂತೂ ಸತ್ಯ ಹೇಳ್ತೀನಿ ಕೇಳಿಸ್ಕ. ನಾ ಇಲ್ಲಿಗೆ ಅವಳನ್ನು ಕರ್ಕೊಂಬಂದರೆ ಒಂದಷ್ಟು ಜನ ಬರ್ತಿರ್ತಾರೆ ಮಾರತಿ, ಅವ್ರ ರಿಲೇಟಿವ್ಸ್ ಅವರು ಇವರು ಅಂತ. ನಂಗಂತೂ ಅವ್ರನ್ನ ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ಆಗ್ತದೆ ಗೊತ್ತಾ. ನಾನು ಅಂದ್ಕೊಂಡಿನಿ, ಇನ್ನೂ ದೂರಕ್ಕೆ ಎಲ್ಲರೂ ಟ್ರಾನ್ಸ್ಫರ್ ತೊಗೊತೀನಿ, ಟ್ರಾನ್ಸ್ಫರ್ ತೊಗೊಂಡೇ ಅವಳನ್ನು ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿನಿ. ಅಲ್ಲಿ ತನಕ ಅಲ್ಲೇ ಇರಲಿ ಪ್ಲೀಸ್ ಅಮ್ಮ, ಒಂಚೂರು ಅಡ್ಜಸ್ಟ್ ಮಾಡ್ಕ. ಅವಳದ್ದೇನು ಪ್ರಾಬ್ಲಮ್ ಇಲ್ಲ, ಹೇಳೋಳು ನಾನು ಇರ್ತೀನಿ ಅಂತ. ಮತ್ತು ಇಲ್ಲಿ ಮನೆ ಬೇರೆ ಸಣ್ಣದು ಮರತೆ, ಬಂದರೆ ಜನಕ್ಕೆ ಒಂದೊಂದು ಮಾತಾಡ್ತಿರ್ತಾರೆ, ನಂಗೆ ಅದಕ್ಕೂ ಒಂಥರ ಆಗ್ತದೆ. ಹಾಗಾಗಿ ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಮ್ಮ. ಇನ್ನು ದೊಡ್ಡ ಮನೆ ಮಾಡಿ ಇನ್ನೂ ದೂರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೆಚ್ಚು ಕಡಿಮೆ ನನಗೆ ನೆಕ್ಸ್ಟ್ ಮಂತು ರಾಜಸ್ಥಾನ್ಗೆ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಅದೇ. ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿ ತನಕ ಒಂಚೂರು ಅಲ್ಲೇ ಇರಲಿ ಬಿಡಮ್ಮ ಪ್ಲೀಸ್.
ಆಗೋ ಚಾನ್ಸ್ ಅದೇ, ಅವತ್ತಾತದೆ ಇವತ್ತಾತದೆ ಅವೆಲ್ಲ ಬೇಡ. ಯಾವತ್ತು ಅಂತ ನಂಗೊಂದು ನಿಗದಿ ಹೇಳಿಬಿಡು, ಅವತ್ತು ಬಂದುಬಿಡ್ಬೇಕು. ನೀನು ಹೇಳಿನಿ ಎಲ್ಲಿಗೆ ಹೋಗು ಎಲ್ಲಿಗೆ ಬಿಡು, ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ಬೇಕು. ಒಂದು ವಾರ ಅಂದಿದ್ದೆ ಬಿಡು, ಹೋಲತ್ಲೆಗೆ ಒಂದು 15 ದಿನದೊಳಗೆ ಬತ್ತೀಯಲ್ಲ. 15 ದಿನಕ್ಕೆ ಬಂದಿಯಂತೆ, ಹಾಗೆ 1 ತಿಂಗಳಿಗೆ ಬಂದುಬಿಡು. ಪಕ್ಕ 1 ತಿಂಗಳಲ್ಲಿ ಗ್ಯಾರಂಟಿ ಬರ್ತೀನಿ. ಮತ್ತು ನಾನು ಕರ್ಕೊಂಡು ಹೋಗ್ಲಾ ಅಂತ ನೀನು ಅವಳಿಗೆ ಏನೋ ಬೇಜಾರು ಮಾಡಿಬಿಡತ್ತನಮ್ಮ. ಏನು ಮಾಡ್ತಾ ಇದ್ದಾಳೆ ಅವಳ? ಇದಕ್ಕೇನು ಕಮ್ಮಿ ಇಲ್ಲ. ಮತ್ತೆ ಹೆಂಗಿದ್ದೀಯ ನೋಡು. ಬಾ ಈ ಸತಿ ಮನೆಗೆ ಬಾ, ನೀನು ಅದು ಹಾಕ್ತೀನಿ. ಅದು ಹಾಕ್ಬೋದು. ಈಗ ಅವಳು ಎಂತ ಮಾಡ್ತಾ ಇದ್ದಾಳೆ ಹೇಳು? ಮಾಡದೆ ಅಂತ ಗ್ಯಾರಂಟಿ ಇಲ್ಲ. ಒಂದು ಗಳಿಗೆ ಇದ್ರೆ ಒಂದು ಗಳಿಗೆ ಇರಲ್ಲ. ಅವಕ್ಕಂದು ಏನು ಬಂದದೇನ ಖಾರ ಕಡಿಯೋಕ್ಕೆ ಅಂಥೇಳಿ ಕೊಲ್ಲಿಗೆ ಹಾಕ್ಕೊಂಡಿದ್ದೆ. ಒಂದೇ ಸಮ ಬಂದ್ಕೊಂಡು ನಾ ಕಡಿತೀನಿ ಅಂಥೇಳಿ ಬಂದು ಕೂತ್ಕೂತು. ಕಾಡಿದ್ರೆ ಕಡಿಯತ್ಲಾಗ ನಂಗೇನ ಅಂತ ಬಂದು ಏನು ಗುಂಡು ತೀರಿಸ್ತಾ ಕೂತೈತಪ್ಪ. ಹೇಳಿ ಬಂದೀನಿ, ಇನ್ನೆಂತ ಮಾಡ್ತದ. ಹಾಗಾಗಿ ನಾನು ಹೆಚ್ಚಿಗೆ ಇಲ್ಲಿ ಬಂದು ಫೋನ್ ಮಾಡಿ ಮಾತಾಡೋಣ ಅಂತ ಬಂದೆ. ಅದು ಇದ್ದಾಗ ಇವನ್ನೆಲ್ಲ ಎಲ್ಲಿ ಮಾತಾಡೋಕ್ಕತ್ತದೆ. ಹಿಂಗೆ ನೀನು ಇದು ಬಂದುಬಿಡು ನೀನು ಆದಷ್ಟು ಬೇಗ ಹೇಳಿನಿ. ಅಲ್ಲಮ್ಮ, ಅವಳಿಗೆ ಖಾರ ಇಲ್ಲ ಎಲ್ಲಿ ಕಡಿಯಕ್ಕೆ ಬರ್ತದಮ್ಮ? ಅದನ್ನು ಯಾಕೆ ಕೊಟ್ಟೆ ಅವಳಿಗೆ? ಇದ್ದಿದ್ರೆ ತಪ್ರಕ್ಕಿ ನಾಕ್ ಕೊಡ್ತಿದ್ದೆ ಈಗ. ಹಾಂ, ಎಂತ ಎಷ್ಟೊತ್ತಾಗಿದೆ ಫೋನಲ್ಲಿ ಮಾತಾಡ್ತಾ? ನಾನು ನೋಡ್ತಿದ್ದೀನಿ. ಎಂತ ಆಗ್ಯದ ನಿಂಗೆ? ಶುರು ಆಯ್ತು ಬಿಡು. ನಾ ಫೋನ್ ಇಡ್ತೀನ. ಎಂತಾರು ಒಂದು ಮಾತಾಡೋಣ ಅನ್ನಷ್ಟೊತ್ತಿಗೆ ಅಲ್ಲ ಮಧ್ಯೆ ಬಂದು ಬಾಯಿ ಹಾಕಿಬಿಡ್ತೀರಿ. ಯಾರು ಇಲ್ಲ ಅಂದ್ಕೊಂಡೆ ನಾನು ಫೋನ್ ಮಾಡ್ತಾಯಿದ್ದೆ, ಅಷ್ಟೊತ್ತಿಗಂತೂ ಬಂದೇ ಬಿಟ್ರಾ? ಏನೀಗ ಎಂತ ಹೇಳಿ? ನೀ ಎಂತ ತಲೆ ಸಮಾಧಿಯೇ ಇಲ್ಲ? ಎಂತ ಅವನ ಹತ್ರ ಹಂಗೆ ಹೇಳ್ತಿದ್ದಲ್ಲ ಎಂತಕ್ಕೆ? ಇಲ್ಲಿ ಮನೇಲಿ ಇದ್ದಕ್ಕೆ ನಿಂಗೆ ಏನಾಯ್ತು ಈಗ? ಉಂಟಿಗೆಡ್ಗೆ ಹಾಗೆ ಒಬ್ಬಳೇ ಇರ್ಬೇಕಂತ ಮಾಡ್ಕೊಂಡು ಏನಲ್ಲ? ಇಷ್ಟು ಬಿಟ್ಟರೆ ನಿಮಗೆ ಮತ್ತೆ ಬೇರೆ ಎಂತ ಮಾತಾಡೋಕ್ಕೆ ಬರ್ತದೆ ಹೇಳಿ? ಇದು ನಂಗೆ ಹಿಂಗೆ ಹೇಳೋಕ್ಕೊಂದು ಗೊತ್ತು ಅಷ್ಟೇ. ಮಾತಾಡ್ತಾರೆ ಏನು ಹೇಳ್ಕಿಡ ನೋಡ್ರಿ, ಮತ್ತು ದೊಡ್ಡ ತಿಳುವಳಿಕೆ ಅಷ್ಟರು ಹಾಗೆ ಹಿಂಗೆ ಅಂತ ಎಲ್ಲ. ಎಷ್ಟೇ ಮದುವೆಗೆ ಎಷ್ಟು ದಿವಸ ಆತ್ರಿ? ಎಷ್ಟು ದಿವಸ ಅಂತ ಎಷ್ಟು ವರ್ಷ ಆತ? ಎಷ್ಟು ದಿವಸ ಅವ್ರ ಗಂಡ ಹೆಂಡತಿ ಒಟ್ಟಿಗೆ ಅದಾರೆ? ಹೀಗೆ ಬೇರೆ ಬೇರೆ ಇರೋದಾಗಿದ್ರೆ ಮದುವೆ ಅಂತಕ್ಕೆ ಮಾಡಬೇಕಿತ್ತ? ಅವನಷ್ಟಕ್ಕೆ ಅವನು ಇರ್ತಿದ್ನಲ್ಲ. ಮಾತಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲೇ ಇರಬೇಕು ಅಲ್ಲೆಲ್ಲೇ ಇರಬೇಕು. ಕಡೆಗೆ ಇದೇ ಅಭ್ಯಾಸ ಆದರೆ ಅದೊಂದು ಇದನ್ನು ನೋಡ್ತಾ ಕೂತ್ಕೊಳಕ್ಕಾಗ್ತದೆ. ಅದು ಮೊದಲೇ ಹಾಡು ಮಂಡ್ಯದು. ಅದು ಸರಿ ಇದ್ದಿದ್ರೆ ನಂಗೆ ಈ ತಲೆ ಬಿಸಿ ಅಂತಕ್ಕೆ ಬೇಕಿತ್ತು. ಹೇಳ್ತಾನೆ ಹೀಗೆ ಹಂಗೆ ಹಿಂಗೆ ಉಪಚಾರ ಮಾಡಿ ಹೇಳ್ದ ಕೂಡಲೇ ಹ್ಞೂ ಅಂತ ಬ್ಯಾಗ್ ಕಳ್ಕೊಂಡು ಸುಮ್ಮನೆ ಕೂತ್ಕೋತದೆ. ಇನ್ನು ಅದಕ್ಕೆ ಹೇಳ್ಕೊಡ್ಬೇಕು, ಹಂಗಲ್ಲ ಹಿಂಗೆ ನೀವು ಹೋಗು ನಿನ್ನ ಗಂಡನ ಜೊತೆ ಇರೋ ಅಂತ. ಮತ್ತಿನ್ನೇನಲ್ಲ, ಅಷ್ಟೇ ಮಾಡ್ತೀನಿ ನಾನಿನ್ನು. ಸುಮ್ಮನೆ ಇದ್ದುಬಿಡು. ಹಂಗೊಂದು ಎಂತ ಮಾಡೋಕ್ಕೆ ಹೋಗ್ಬೇಡ ನೋಡು, ಹೇಳಿನಿ. ಏನ ನಾ ತಿಳ್ದಂಗೆ ಮಾಡ್ತೀನಿ. ಖಾರ ಕಡಿತೀನಿ ಅಂತ ಕೂತಿತ್ತು, ಇನ್ನು ಏನು ಮಾಡಿಟ್ಟದ ಪೂರ್ತಿ ರಂಪ ಮಾಡಿಟ್ಟದೇನೋ ಸಮ್ ಮಾಡ್ಕೊಳಕ್ಕೆ ನಂಗೆ ಇನ್ನೆಷ್ಟು ಹೊತ್ತು ಬೇಕಾ? ಅಲ್ಲ, ಅದ್ರ ಕೈಲಿ ಖಾರ ಕಡಿಗೆ ಕೊಟ್ಟು ಬಂದೀಯಾ? ನೀ ಏನು ಕಲಿಕಂಡೆ ಅಂತ ನೀ ಎಂತ ದಂಡು ಕಡಿತಿದ್ದೆ? ಹಾಂ, ಇದಕ್ಕೆ ಹೆಂಗಿದ್ದೀರಿ ನೋಡಿ ಅಪ್ಪ ಮಗ. ನಾನೇನು ಕಡಿ ಅಂತ ಕೊಟ್ಟಿದ್ದಲ್ಲ. ಅದಕ್ಕೆ ನಾನು ಕಡಿತೀನಿ ಅಂತ ಕೂತಾಗ ಅಯ್ಯೋ ನಾನೇ ಕಡಿತೀನಿ ಅಂತ ಜುಲ್ಮೆ ಮಾಡೋಕೆ ಹಾಕಿತ್ತು. ಕೂತ್ಕ ಕಡಿಲಿ ಅಂತ ಕೂರ್ಸಿ ಬಂದೀನಿ. ಹೇಳ್ತಾರೆ ಖಾರ ಕಡಿಯಕ್ಕೆ ಕೊಡಬಾರ್ದಂತೆ, ಇದನ್ನು ಕಸ ಗುಡ್ಸೋಕೆ ಕೊಡಬಾರ್ದಂತೆ, ನೆಲ ಒರ್ಸೋಕೆ ಕೊಡಬಾರ್ದಂತೆ. ನನ್ನ ಕಂಡಿರಲ್ಲ ಮಾತಾಡ್ತಾರೆ. ನಾನು ಸ್ವಲ್ಪ ಬಿಗಿ ಆಗಬೇಕು. ನನ್ನ ಸದ್ರನೇ ಹೆಚ್ಚಾಗಿದ್ದೆ ಎಲ್ಲರಿಗೂ. ಬಿಗಿ ಆತೀನಿ, ನಿನ್ನ ಹೇಳ್ತೀನಿ ನಿಮಗೆ. ಇದಕ್ಕೊಂದೊಂದು ಸತಿ ಎಂತ ಆತದೆ ಅಂತಲೇ ಗೊತ್ತಾಗಲ್ಲ. ಮನೆ ಒಳಗೆ ಮನುಷ್ಯರು ಇದ್ದಿದ್ದೇ ಅಲ್ಲ ಅಂತ ಹೇಳ್ತದೆ. ಉಂಟ್ಕಿಡ್ಗೆ ಹಾಗೆ ಒಂದೇ ಇರಬೇಕು ಅಂತ. ಈಗ ಸಾಧಾರಣ ಯಾರಿಗಿದ್ದಾರೆಲ್ಲ ಮನೇಲಿ ಬಿಡೋದೇ ಇಲ್ಲ, ಹೆಂಡ್ರನ್ನ ಜೊತೆಗೆ ಇರಬೇಕು ಅಂತಾರೆ. ಯಾಂತರಾಗಲಿ ಬಿಟ್ಟನೀಗ. ಅದು ಸುಮ್ಮನೆ ಹೇಳೋದಲ್ಲ ಅಂತ ಸೌಕರ್ಯ ಮನೆಯಿಂದ ಬಂದರೆ ಘನಾಗಿ ಹೊಂದ್ಕೊಂಡು ಅದೇ ಹಿಂದೆ ಮುಂದೆ ಓಡಾಡ್ತಾ ಮಾತಾಡ್ತಾ ಕತೆ ಹೇಳ್ತಾ ಇರ್ತದೆ. ಇದಕ್ಕೆ ಏನು ಹಂಗಾರೀಗ
ಹುಡುಗೂಡ್ನ ಅವನಿಗೆ ಫೋನ್ ಮಾಡ್ಕೊಂಡು ನೀ ಬಾ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದೀಯಲ್ಲ. ಅಯ್ಯೋ ದೇವರೇ, ಇದೇನೇನಪ್ಪ ಸರಿ ಆತನೇ ಇಲ್ಲ. ಕೈ ಬೇರೆ ಯಾಕೋ ಉರಿ ಆತ ಇದ್ದಂಗೆ. ಎಂತ ಮಾಡೋದೀಗ? ಕಡಿತೀನಿ ಅಂತ ಬೇರೆ ಹೇಳಿಬಿಟ್ಟಿನಿ. ಈಗ ಬಂದು ಬೈತಾರೇನ? ಬೈಯಲ್ಲ. ಸೌಜನ್ಯ, ಎಂತ ಮಾಡ್ತಿದ್ದೀಯ? ಆತಾನೆ ಆಯ್ತು ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಇದೆಯಾ ಅಂತ ಮಾಡಿಟ್ಟಿಯೇ ಈ ನಮ್ಮನೆ ರಾಣ ರಾಂಪ. ಅಲ್ಲ, ನಾ ಹೇಳಿದೆ ಬೇಡ ಬೇಡ ನಿಂಗೆ ಗೊತ್ತಾಗಲ್ಲ ಅಂತ ಹೇಳ್ದಾರ ಮಾತು ಕೇಂಡ. ಇದು ಏನು ಮಾಡಿಟ್ಟಿಯ ನೋಡೋಣ ಈ ಥರ. ಅಯ್ಯೋ ದೇವ್ರೆ, ಅದನ್ನು ಚೊಕ್ಕ ಮಾಡ್ಕೊಳಕ್ಕೆ ನನಗೇನು ಇಡೀ 2 ಗಂಟೆ ಹೊತ್ತು ಬೇಕೇನು? ಅದಂತೂ ಹೋಗಲಿ, ಕಾರ ಪೂರ್ತಿ ನೆಲನೇ ಕಂಡದಲ್ಲ. ಎಲ್ಲಿ ಕೂತ್ಕೊಂಡು ಕಾಡ್ದೆ? ಎಂತ ಮಾಡಿದೆ ನೀನು? ಈ ಥರ ಚೆಲ್ಲಿಟ್ಟಿಯಲಿ ಅಂತಕ್ಕೆ. ಅದು ಹಿಂಗೆ ತಿರ್ಸ್ತಾನೆ ಇದ್ದೆ, ಒಳಗೆ ಹೋಗಲೇ ಇಲ್ಲ. ಒಳಗೆ ಹೋಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿದಂಗೂ ಮತ್ತು ಅದು ಈ ಕಡೆನೇ ಬಂತು. ಮೈಗೆಲ್ಲ ಹಾರಕ್ಕೆ ಶುರು ಆಯ್ತು ನಂಗೆ. ಅದಕ್ಕೆ ಎಲ್ಲ ಕೈಯಲ್ಲಿ ಎಷ್ಟು ಇದು ಮಾಡಿದ್ರೂ ಹೋಗ್ಲ. ಕೈ ಬೇರೆ ಯಾಕೋ ಉರಿ ಆದಂಗೆ ಆತಾದೆ ನನಗೆ. ಓ, ಕೈಯಲ್ಲಿ ಬೇರೆ ಮುಟ್ಕೋತೀಯ? ಅಲ್ಲ, ನಾ ಏನು ಹೇಳಿದ್ನೆ? ಕೈಯಲ್ಲಿ ಮುಟ್ಟಬೇಡ, ಉರಿ ಆತದೆ. ಅದ ಮೀನು ಸಾರಿನ ಖಾರ ನಾನು ಎಂತ ಒಂಚೂರು ಕಾಯಿ ಹಾಕ್ತಿದ್ದೆ ಯಾವಾಗಲೂ. ಇವತ್ತು ಕಾಯಿ ಹಾಕ್ಲ ಅದಕ್ಕೆ ಬೇರೆ, ಆಮೇಲೆ ಒಂಚೂರು ಕಡಿಯೋಣ ಅಂತ ಬರೀ ಇದು ಕಡ್ದಿದ್ದೆ. ಅದು ಕೈ ಉರಿ ಆಗದೆ ಸಟ್ಗೆ ಕೊಟ್ಟು ಹೋಗ್ಲಾನೆ ನಿಂಗೆ ನಾನು ಇದರಲ್ಲೇ ದೂಡು ಅಂತ. ಕೈಯಲ್ಲಿ ಎಂತಕ್ಕೆ ಮುಟ್ಟಕ್ಕೆ ಹೋಗಿದ್ದೆ? ಅದರಲ್ಲಿ ದೂಡಿದೆ ಹೋಗ್ಲ. ಅದಕ್ಕೆ ನಾನು ಕೈಯಲ್ಲಿ ಇದು ಮಾಡಿದೆ. ನೀವು ಕೈಯಲ್ಲೇ ಹಿಂಗೆ ಮಾಡ್ತಿದ್ರಲ್ಲ ಅಂತ ನಾನು ಹಂಗೆ ಮಾಡಿದೆ. ತೆಗಿ ಮಾರತ್ತೆ ಅತ್ಲಾಗೆ ಹಿಡಿ. ಇದು ತಾಕು, ಕೈ ಹಾಕೊಂಡ್ರೆ ಅತ್ಲಾಗೆ ಹೋಗಿಲ್ಲ. ಅದು ಖಾರ ಬರೀ ಮೆಣಸಿನ್ಕಾಯಿ ಇದ್ದಿದ್ದು ಏನಾಗುತ್ತೆ ಮಾಡಿದ್ರೆ ಗಾಳಿ ತೊಳೆದು ಇದು ಮಾಡ್ಕೊಂಡು ಕೈ ಒರೆಸ್ಕೆ ಮಾರತ್ತೆ. ಕೈ ಒರೆಸ್ಕೊಂಡು ಹಚ್ಚಿಗೆ ಹೋಗು. ಅದೆಲ್ಲ ನಾನು ಸಹ ಮಾಡ್ಕೆ ಬರ್ತೀನಿ. ಹೇಳಿ ಇಲ್ಲ ಅಂತಿರೋದು. ಹಾಂ, ಇದು ಮಾಡು ಹೇಳು. ಅಲ್ಲ, ಆಚೆಗೆ ಬಟ್ಟೆ ಇದೆ ನೋಡು, ಬಟ್ಟೆಲಿ ಒರೆಸಿ ಹಿಂಗೆ ನೀರು ಇಲ್ಲಿದ್ದಂಗೆ ಒರೆಸಿ. ಎಂತ ಕೊಂಚ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆತಿತ್ತೇನು? ಏನು ಗತಿ ಸಾಯೋದು ಮರತೆ. ನೀವು ಹೆಂಗೆ ಒಂದೂವರೆ ಮಾಡ್ತೀರಿ ಅಂತಲೇ ನಾ ಬೇಡ ಅನ್ನೋದು. ಹೇಳಿದ ಮಾತು ಎಲ್ಲಿ ಕೇಳ್ತೀರಿ? ಅಷ್ಟು ರೀತಿ ಹೇಳಾಗೇನೆ ಸಟಗದಲ್ಲಿ ಇದು ಮಾಡೋ ಈ ಕೈಯಲ್ಲಿ ಅಂತ ಮಾಡಬೇಡ ಅಂತ ಹೇಳಿ ಹಿಂಗೆ ಮಾಡ್ಕೋತಿ. ಹೇಳಿದ್ರೆ ಒಳ್ಳೆ ಶುರು ಮಾಡ್ಕೊತಿ ಮರತಿ. ಹೇಳು ನೀನು ಈಚೆಗೆ ಬಾ ಮರತಿ. ನನ್ನ ಕೈ ಉರಿ ಆಗ್ತಾಯಿದೆ, ನಾನೀಗ ಎಂತ ಮಾಡೋದು ಬೇಡ ಮರತಿ. ಅದು ಸಮ ಆಗ್ತದೆ. ತಡಿ, ಒಂಚೂರು ಕೊಬ್ಬರಿ ಎಣ್ಣೆಗೆ ಲಿಂಬೆಹಣ್ಣು ಕೊಬ್ಬರಿ ಎಣ್ಣೆ ಸೇರಿಸಿ ಕೈಗೆ ಹಚ್ಕೊಂಡ್ರೆ ಅದೆಲ್ಲ ಸಮ ಆಗ್ತದೆ. ಸ್ವಲ್ಪ ಹೊತ್ತು ಹಂಗೆ ಹುರಿದಂಗೆ ಆಗ್ತದೆ, ಹೋಗ್ತದೆ. ಏನಾಗಲ್ಲ ಬಿಡು. ಹಾಗೆಲ್ಲ ಒಂದೊಂದು ಅಭ್ಯಾಸ ಆಗಬೇಕು, ಮತ್ತೆಂತ ಆಗೋದು ಇಲ್ಲ. ಇತ್ಲಾಗ ಹಿಂಗೆ ಒಂಚೂರು ಕೈಯಲ್ಲಿ ಉಲ್ಟಿಗಿತ ಇದು ಮಾಡು. ಲಿಂಬೆ ಹಣ್ಣು ಅದೇ ಇಲ್ಲ ಒಂದಲ್ಲಿ ಹೊಸಫಲ ಬಂದಿತ್ತು ಒಂದಿತ್ತು. ಅದನ್ನೇ ಕುಯ್ಕಿ ಬರೋ ಸಯ್ಯನೀಗ. ಅಲ್ಲೇ ಇದ್ದೀರನ ಆಚಿಗಲ್ಲಿ ತೆಂಗಿನ ಸಸಿ ಇದ್ರೆ ಅಲ್ಲೊಂದು ಲಿಂಬೆ ಸಸಿ ಅದೇ ನೋಡಿ, ಅದರಲ್ಲೊಂದು ಹೊಸಫಲ ಬಂದದೆ. ಹಣ್ಣು ಆಗಿರ್ಬೇಕು. ಅದನ್ನು ಲಿಂಬೆ ಹಣ್ಣು ಕುಯ್ಕಿ ಬಲ್ಲಿ ನೋಡೋಣ. ಎಂತಕ್ಕೆ ಈಗ ಲಿಂಬೆಹಣ್ಣು ಎಂತಕ್ಕೆ ನೋಡೋಣ? ಇಲ್ಲದೆ ಹೋದ ಸ್ಪೆಷಲ್ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಇದು ಮಾಡ್ತದೆ. ಅದಕ್ಕೆ ಅಲ್ಲಿ ತಾಯಿ ಮನೇಲಿ ಒಡುಳಿ ವಾಟೆ ಹುಳಿ ಇವ್ನು ಕಂಡು ಗೊತ್ತಿಲ್ಲ ಲಿಂಬೆ ಹುಳಿ ಹಾಕ್ತಿದ್ರೇನು. ಇಲ್ಲಿ ಎಂತಕ್ಕೆ ಮೀನ್ಸಾರಿಗೆ ಲಿಂಬೆ ಹುಳಿ? ಸುಮ್ಮನೆ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡು. ನಿಂಬೆಹಣ್ಣು ತರಕ್ಕೆ ಕೂತೀನಿ ಈಗ. ಮಾಡೋ ಕೆಲಸ ಬಿಟ್ಕೊಂಡು ಅವನು ನಮ್ಮನೆ ಪಿತ್ತ. ಅದು ಯಾವುದನ್ನು ಅಂತಂಥದಕ್ಕೆ ಹಾಕ್ಬೇಕು, ಅಂತಂಥದಕ್ಕೆ ಹಾಕಬೇಕು. ಲಿಂಬೆಹಣ್ಣು ಇಲ್ಲ ಅಲ್ಲಿ, ಬೇರೆ ಇದನ್ನೇ ಹಾಕು, ಅಡುಳಿನೇ ಹಾಕು. ಯಾ ಕೆಲಸ ಹೇಳ್ದ ಕೂಡಲೇ ಒಂದು ಮಾಡಿಕೊಟ್ಟು ಗೊತ್ತು ಅಂತ ಬೇಕಾತಲ್ಲ. ಹಿಂಗಿದ್ದೆ ಅಂತ ಹೇಳಿ. ಅಲ್ಲ, ನಿಮಗೆ ಮೀನು ಸಾರಿ ಹಾಕಕ್ಕೆ ಅಂತ ಎಲ್ಲಿ ಹೇಳಿದೆ? ಈಗ ಲಿಂಬೆ ಹಣ್ಣನ್ನು ತಗಬಲ್ಲಿ ಇಲ್ಲಿ ಬೇರೆ ಅಂತ ಅರ್ಜೆಂಟ್ ಬೇಕು ಅಂತೇನೆ
ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಆಗ್ಯೋತ್ತಾ ಅರ್ಜೆಂಟ್ ಲಿಂಬೆಹಣ್ಣು ಬೇಕು ಅಂತದಲ್ಲ ಎಂತಕ್ಕೆ? ಓ ಏನು ತಲೆಚಕ್ರ ಬಂದು ಬಿತ್ತೇನು? ಹೇಳ್ತಾನೇ ಇದ್ದೀನಿ ಬೇಡ, ಹಂಗಿದು ಕೆಲಸ ಇಲ್ಲ ಕೊಡೋಕೆ ಹೋಗಬೇಡ, ಅದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ದವ್ರ ಮಾತೆಲ್ಲಿ ಕೇಳ್ತದೆ? ಇದ್ರ ಬುದ್ಧಿವಂತಿಗೆ ಮತ್ತೊಂಥರ ಹಿಂಗಿದ್ದೆಲ್ಲರ ಕೆಲಸ ಕೊಟ್ಟು ಇದಾದ ಕೂಡಲೇ ನಾವು ಹೋತೀನಿ ಅಂತ ಕೂತ್ಕೊಂಡ್ಲಿ ಅಂತಾನೇನು? ಏನು ದುರ್ಬುದ್ಧಿ ಬಂತು ಅಂತ ನೋಡೋದು ಇವಳಿಗೆ ನಾನು. ಎಂತ ತಲೆಚಕ್ರ ಇಲ್ಲ ನಿಂತ್ಕೊಂಡೆ ಎಂತಕ್ಕೆ ಲಿಂಬೆಹಣ್ಣೆ ಅಂತಕ್ಕೆ? ಅಯ್ಯೋ ಪುಣ್ಯಾತ್ಮ, ಹಂಗಾರೆ ನಾನು ಸುಮ್ಮನೆ ಇಷ್ಟೊತ್ತಿಗೆ ನಾನೇ ಹೋಗಿ ತಂದಿದ್ರು ತರ್ಬೋದಿತ್ತು. ಎಂಥ ಕಾರ ಆಗಲಿ ಒಂದು ಲಿಂಬೆಹಣ್ಣು ಕುಯ್ಕಿ ಬರೋಕ್ಕೇನ್ರಿ ನಿಮಗೆ? ಏನೇನು ಕಾಸಿಗೆ ಹೋಗ್ಬೇಕಾ? ಇಲ್ಲೇ ಅದೆಯಪ್ಪ ಆ ಕಡೆ ಗೊಬ್ಬರಗುಂಡಿ ಬದಿಗೆ, ಅಲ್ಲಿಂದ ಕುಯ್ಕಿ ಬಲ್ಲಿ ಅಂದಿದ್ದು. ನಾನೇನು ತಾಟಕ್ಕೆ ಹೋಗಕ್ಕೆ ಹೇಳಿದ್ದಲ್ಲ, ತಾಟಕ್ಕೆ ಹೋಗ್ಬೇಕಾಗ್ತದೆ ಅಂತ ಇಷ್ಟು ಹೇಳೇನೇನ? ಇಲ್ಲೇ ನೀನವಳು ನಾನು ಎಂಥದ್ದೇನ ಅಂತ ಮಾಡಿದೆ. ಈಗ ಲಿಂಬೆಹಣ್ಣು ತಗೋಬಲ್ಲಿ ಅಂದರೆ ಎಂಥ ಇದನ್ನು ಉಪ್ಪು ಲಿಂಬೆ ರಸ ಹಾಕಿ ನೀರು ಕುಡಿಸ್ದೆ ಅಲ್ಲ ಎಂಥ ತಲೆಚಕ್ರ ಬಂದಾಗ ಹಂಗೆ ಅದಕ್ಕೇನೋ ಅಂತ ಮಾಡ್ಕೊಂಡೆ. ಎಂತಕ್ಕೀಗ ಇಂಥಕ್ಕೆ ಅಂತ ಹೇಳಬಾರ್ದಾ? ಅಯ್ಯೋ ನಿಮ್ಮ ಅದು ಮೀನು ಸಾರಿನ ಖಾರಲ್ಲ, ಕಾಯಿ ಏನು ಹಾಕಿಲ್ಲ, ಬರೀ ಮೆಣಸಿನ್ಕಾಯಿ ಇದ್ದಿದ್ದು. ದೂಡು ಖಾರ ಇದರಲ್ಲೇ ದೂಡು, ಕೈಯಲ್ಲಿ ಮುಟ್ಬೇಡ ಅಂತ ಹೇಳಿ ಸಟ್ಗ ಕೊಟ್ಟು ಹೋಗೇನೆ. ಅದು ಆಗ್ಲಂತೆ ಇದಕ್ಕೆ ಗೊತ್ತಾಗ್ಲ ಕೈಯಲ್ಲೇ ಎಲ್ಲ ಮುಟ್ಟಿ ಇದು ಮಾಡ್ಕಿ ಕೂತದೆ, ಕೈ ಉರಿ ಅಂತೀಗ. ನಮಗೆ ಅದು ಒಂದೊಂದು ಸತಿ ಮೀನು ಸಾರಿನ ಖಾರ ಕಾಡಿದ್ರೆ ಉರಿ ಶುರು ಆಗ್ತದೆ. ಇದು ಖಾರ ಮುಟ್ಟೆ ಗೊತ್ತಿಲ್ಲ, ಉರಿ ಆಗದೆ ಇರ್ತದ. ಏನು ಒಂಚೂರು ಕೊಬ್ಬರಿ ಎಣ್ಣೆನ ನಿಂಬೆ ರಸನ ಸೇರಿಸಿ ಹಚ್ಚಿದ್ರೆ ಸ್ವಲ್ಪ ಉರಿ ಕಮ್ಮಿ ಆಗ್ತದೆ. ಹಾಗಾಗಿ ತರಕ್ಕೆ ಹೇಳಿದ್ದು. ಮುಂದೆ ಮಾಡ್ತೀರಿ ಮಾರ? ಹಂಗೆ ಹೇಳು ಮತ್ತೆ ತತ್ತೀನಿ. ಹೇಳಿದ ಮಾತು ಎಲ್ಲಿ ಕೇಳ್ತೀಯ ನೀನು? ಬೇಡ ಬೇಡ ಅನ್ನಂಗೆ ಕೊಟ್ಕೊ ಕೂತೀಯ. ಅಲ್ಲ ಒಂದು ಕೆಲಸ, ಇದು ನೀರು ಸ್ವಲ್ಪ ಬಿಸಿ ಮಾಡಿ ಒಂಚೂರು ಕಟ್ಟಿಗೆ ಆಗಲಿ. ಫಸ್ಟು ಒಂದು ಸತಿ ಜೋರು ಉರಿ ಆಗ್ತದೆ, ಆದ್ರೆ ಕೂಡಲೇ ಹೋಗ್ತದೆ ಉರಿ. ಏನೇ ಬಿಸಿನೀರಿಗೆ ಕೈ ಹೊತ್ಸೆ ಹೇಳ್ತೀನಿ. ಬಿಸಿನೀರಿಗೆ ಕೈ ಎದ್ದಿದ್ರೆ ಎಲ್ಲ ಸಮ ಆಗ್ತದೆ. ಒಂದು ಸತಿ ಉರಿ ಆಗ್ತದೆ, ಹಾಗೆ ಹೋಗ್ತದೆ. ಅಯ್ಯೋ ಪುಣ್ಯಾತ್ಮ, ಹೌದಾ? ಉರಿ ತಡ್ಕೊಳೋದು ಹೌದಾ? ಅದ ಬಿಸಿನೀರಿಗೆ ಕೈಯ್ಯದು ಏನಿಲ್ಲದೆ ಏನು ಕೈಗೆ ಬೆಂಕಿ ಕೊಟ್ಟಂಗೆ ಆಗ್ಯದ ಏನ? ಈಗ ಅಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಜಾಸ್ತಿ ಆಗ್ತದ. ಅದು ನೀವು ಬೇಗ ನಿಮ್ಮ ಹತ್ರ ಹೇಳೋದೆ ಅಲ್ಲ, ನೀವು ಹೇಳಿ. ಈಗ ಬಾರೆ, ನಾನು ಅಲ್ಲೇ ಹೋಗ್ತೀನಿ, ಬರೀ ಅಲ್ಲಿ ಒಳ್ಕೊ ಕೂತ್ಗ. ಅಯ್ಯೋ ನೀನು ಹೇಳೋದು ನೋಡಿದ್ರೆ ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತದೆ. ಬೇರೆ ಏನಾದರೂ ಮೆಡಿಷನ್ನೇ ಮಾಡ್ಬೋದೇನು? ಆಯಿಂಟ್ಮೆಂಟ್ ಯಾವುದೂ ಆಗಲ್ಲ ಇದಕ್ಕೆ? ಎಂಥ ಮೆಡಿಸಿನ್ ಬೇಡ, ಇದು ಬೇಡ ಮಾರತಿ, ನೀನು ಬಾ. ಎಲ್ಲ ಮಾಡಿದ್ರೆ ಸಹಿಯಲ್ಲ. ಹಾಗೆ ಮನುಷ್ಯರು ಅಂದಮೇಲೆ ಚೂರು ನೋವು ಬ್ಯಾನೆ ಇಲ್ಲದೆ ಇರ್ತದಾನೆ. ಆಗ್ತದೆ, ಸ್ವಲ್ಪ ಹೊತ್ತು ಉರಿ ಆಗ್ತದೆ. ಉರಿ ಆಗಲ್ಲ ಅಂತ ಹೇಳ್ಕೊಂಡು ನಾನು ಮತ್ತೇನು ಸುಳ್ಳುಗಳು ಹೇಳೋಕ್ಕೆ ಹೋಗಲ್ಲ. ಒಂಚೂರು ತಡ್ಕೋಬೇಕು, ಎಂತ ಮಾಡೋಕ್ಕಾಗ್ತದೆ? ಈಗ ನೀನೇ ಕೈಯಾರೆ ಮಾಡ್ಕೊಂಡಿದ್ದು, ನಾ ಏನಾರು ಹೇಳಿದ್ನಾ?